ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ ಗುರು. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ. ಏನು ಗುರು ಇದೊಂಥರ ನಂಗೆ ಯಾಕೋ ಅಜೀಬ್ ಅಂತ ಅನ್ನಿಸ್ತೈತೆ. ಅದೇ ಕ್ವಾಲಿಫೈ ಟು ಮತ್ತು ಫೈನಲ್ಸ್ನ ಈ ಸಲ IPLದು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಇಡಬೇಕು ಅಂತ ಅನ್ಕೊಂಡಿದ್ರಂತೆ. ಏನು ಎಲ್ಲ ಕಡೆಯಿಂದ ಆ ಕಡೆಯಿಂದ ಎಳಿತಾರೆ, ಈ ಕಡೆ ತೆಗಿತಾರೆ, ಎಳ್ಳಿ ತೆಗ್ದು ಲಾಸ್ಟಿಗೆ ಅಲ್ಲೇ ತೊಗೊಂಡೋಗಿ ತುರುಕ್ತಾರೆ. ಈ ಸಲ ಇಡನ್ ಗಾರ್ಡನ್ಸಲ್ಲಿ ಆಗಬೇಕಾಗಿತ್ತು ಫೈನಲ್ಸು. ಸೊ ಈ ಸಲ ನೋಡ್ತು ಅಂದ್ರೂ ಇಲ್ಲೂ ಕೂಡ ತಗೊಂಡೋಗ್ಬಿಟ್ಟು ಅಲ್ಲಿಗೆ ತುರುಕ್ತಾವ್ರೆ. ಇದು ಎಷ್ಟು ಸೀಸನ್ಗೂ ಆರ್ಗನೈಸ್ ಆಗ್ತಿರೋದು? ಕಂಟಿನ್ಯೂಸ್ ಸೀಸನ್ ಆಫ್ಟರ್ ಸೀಸನ್ ಅಲ್ಲೇ ಆರ್ಗನೈಸ್ ಆಗ್ತಾ ಇತ್ತಲ್ಲ ಅಲ್ಲಿ. ಸೀರಿಯಸ್ ಇದಂಗೆ ಅಜೀಬ್ ಅನ್ನಿಸ್ತಾ ಇದೆ ಮಗ. ಏನು ತೊಗೊಂಡೋಗಿ ಅಲ್ಲೇ ಇಡಬೇಕಾ? ಅಲ್ಲಿ GT ಅವ್ರ ಹೋಮ್ಗೇನೆ ಇಡಬೇಕಾ ತೊಗೊಂಡೋಗ್ಬಿಟ್ಟು ಫೈನಲ್ಸ್ನ? ಏನು ಬೇರೆ ಯಾವ ವೆನ್ಯೂಗಳೇ ಇಲ್ವಾ? ದೊಡ್ಡ ಸ್ಟೇಡಿಯಮ್ ಗೊತ್ತು ನಮಗೆ, ಇಂಡಿಯಾದಲ್ಲ ಇನ್ಫ್ಯಾಕ್ಟ್ ವರ್ಲ್ಡಲ್ಲೇ ಅತಿ ದೊಡ್ಡ ಸ್ಟೇಡಿಯಮು ಕ್ರಿಕೆಟ್ ಸ್ಟೇಡಿಯಮ್ ಅಂತ ಬಂದಾಗ ಅದಕ್ಕೆ ಅಲ್ಲಿಗೆ ತೊಗೊಂಡೋಗಿ ಇಟ್ಬಿಡ್ಬೇಕಾ ಎಲ್ಲದನ್ನು? ಅಲ್ಲ ಗುರು, ಕಂಟಿನ್ಯೂಸ್ ಸೀಸನ್ ಅಲ್ಲೇ ಇಡ್ತಿತ್ತು ಅಂತಂದರೆ ಹೆಂಗಿರುತ್ತೆ ಹೇಳಿ? ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಜಮಾನ ಆಗೋಗ್ಬಿಟ್ಟೈತೆ. 2016 ಇಟ್ಟಿದ್ದು ಆಲ್ಮೋಸ್ಟ್ ಒಂದು ಡೆಕೆಡೆ ಆಗ್ತಾ ಬರ್ತೈತೆ. ಇಟ್ಟೇ ಇಲ್ಲ ಅಲ್ಲಿ ಫೈನಲ್ಸ್ನ. ಬೇರೆ ಕಡೆ ಎಲ್ಲೂ ಇಡ್ತಾನೆ ಇಲ್ಲ. ತೊಗೊಂಡೋಗಿ ಅಲ್ಲೇ ತುರುಕ್ತಾ ಇದ್ದಾರಲ್ಲಿ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇವ್ರಿಗೆ. ಸುಮ್ಮನೆ ಇರೋ ಗುರು, ಚಿನ್ನಸ್ವಾಮಿ ಏನಕ್ಕೆ ಇಡಬೇಕು, ಬಂದು RCB ಸೋತೋಗ್ಬಿಡ್ತಾರಲ್ಲಿ ಅಂತ ಹೇಳ್ತೀರಾ? ಸೊ ನಿಮ್ಗೇನು ಅನ್ನಿಸ್ತಾ ಇದೆ ಗುರು? ತೊಗೊಂಡೋಗಿ ಅಹಮದಾಬಾದಿಗೆ ಆಗ್ತಾ ಇದ್ದಾರಲ್ಲ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಅಪ್ಡೇಟ್ ಬಿಟ್ಟು ಆಸ್ಟ್ರೇಲಿಯಾ ಸ್ಕ್ವಾಡ್ ಫಾರ್ WTC ಫೈನಲ್ಸ್ ಅನೌನ್ಸ್ ಆಗಿದೆ ಮಗ. ಪ್ಯಾಟ್ ಕಮಿನ್ಸ್, ಸ್ಕಾಟ್ ಬೋಲ್ಯಾಂಡ್, ಅಲೆಕ್ಸ್ ಕ್ಯಾರ್, ಕ್ಯಾಮರಾನ್ ಗ್ರೀನ್, ಜಾಶ್ ಹ್ಯಾಸಲ್ವುಡ್. ನಮ್ಮ ಹೆಸರುಡ್ ಇದ್ದಾರೆ ಗುರು ಇದರಲ್ಲಿ. ಏನೋ ಇಂಜುರಿ ಅಂತವ್ರೆ, ಒಟ್ಟಲ್ಲಿ ಇಲ್ಲಂತೂ ಆಡ್ತಾರಂತೆ. ಟ್ರಾವಿಸ್ ಹೆಡ್, ಜಾಶ್ ಇಂಗ್ಲಿಸ್, ಉಸ್ಮಾನ್ ಕ್ವಾಜಾ, ಜೊತೆಗೆ ಸ್ಯಾಮ್ ಕಾನ್ಸ್ಟಾಸು, ಮ್ಯಾಟ್ ಅವರಿದ್ದಾರೆ, ಮಾನಸ್ ಅವರು, ಜೊತೆಗೆ ನಾಥನ್ ಲಯನ್, ಸ್ಟೀವ್ ಸ್ಮಿತ್ ಎಲ್ಲ ಆಲ್ಮೋಸ್ಟ್ ನೋನ್ ನೇಮ್ಸ್ಗಳೇ. ವೆಬ್ಸ್ಟಾರು ಸ್ವಲ್ಪ ಹೊಸ ಮುಖ ಥರ ಕಾಣಿಸ್ತೈತೆ. ಅದಾದಮೇಲೆ ಟ್ರಾವೆಲಿಂಗ್ ರಿಸರ್ವ್ ಆಗಿ ಬ್ರ್ಯಾಂಡನ್ ಅವ್ರನ್ನ ಇಟ್ಟಿದ್ದಾರೆ ಮಗ. ಸೊ ಚೆನ್ನಾಗೇನೆ ಇದೆ ಟೀಮ್ ನೋಡ್ತು ಅಂತಂದರೆ. ಇನ್ನು ಸೌತ್ ಆಫ್ರಿಕಾದವರು ಅವರ ಸ್ಕ್ವಾಡ್ನ ಅನೌನ್ಸ್ಮೆಂಟ್ ಮಾಡಿಲ್ಲ. ಸೊ ಜೂನ್ 10ನೇ ತಾರೀಕಿನ ಸ್ಟಾರ್ಟ್ ಆಗಿದೆ ಅಂತ ಕಾಣಿಸುತ್ತೆ. ಆಲ್ಮೋಸ್ಟ್ IPL ಮುಗಿತಾ ಇದ್ದಂಗೆ ಒಂದು ವಾರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನೋಡೋಣ ಅದು ಹೆಂಗಿರುತ್ತೆ ಅಂತ. ಅಪ್ಡೇಟ್ ನಂಬರ್ 3, RCB ವರ್ಸಸ್ KKR ಮ್ಯಾಚ್ ಮೇ 17ನೇ ತಾರೀಕಿಗೆ ನಡೀತಾ ಇದೆ. ಸೊ ಈ ಮ್ಯಾಚಿಗೆ ಟಿಕೆಟ್ಸ್ಗಳು ಯಾವುದೇ ರೀತಿಯಾಗಿ ರೀಫಂಡ್ ಆಗುವಂಥದ್ದು ಅದು ಇದು ಎಲ್ಲ ಮುಂಚೆ ಬುಕ್ ಆಗಿದ್ದಲ್ಲ. RCB ವರ್ಸಸ್ KKR ಮ್ಯಾಚಿಗೆ, ಅದು ನಮ್ಮ ಹೋಮ್ ಮ್ಯಾಚನ್ನೇ ಇದೇ ಡೇಟಲ್ಲಿ ಆಗಬೇಕಾಗಿತ್ತು. ಸೊ ಆ ಡೇಟಲ್ಲೇ ಆಗ್ತಾ ಇರೋದ್ರಿಂದ ಇಲ್ಲಿ ರೀಫಂಡ್ ಮಾಡೋದಾಗಲಿ, ಮುಂಚೆ ಬುಕ್ ಆಗಿದಂಥ ಟಿಕೆಟ್ಸ್ಗಳು ಹೊಸ್ದಾಗಿ ಟಿಕೆಟ್ಸ್ ಬಿಡೋದಾಗಲಿ, ಸೊ ಅವೆಲ್ಲ ಮಾಡೋದಿಲ್ಲ. ಸೊ ಅದೇನಿರುತ್ತೋ ಅದೇ ಇರುತ್ತೆ. ಆ್ಯಂಡ್ ರೀಫಂಡ್ ಎಲ್ಲ ಏನೂ ಬರೋದಕ್ಕೆ ಹೋಗೋದಿಲ್ಲ. ಸೊ ಅದೇ ಬೆನ್ನಲ್ಲಿ ಅದೇ ಟಿಕೆಟ್ಸ್ಗಳು ಚಾಲ್ತಿಯಲ್ಲಿರುತ್ತೆ ಅಂತ ಹೇಳಿದ್ರು. ಅಫಿಷಿಯಲ್ ಅಪ್ಡೇಟ್ನ ಕೊಡಿದ್ರೆ. ಇನ್ನು ಮಿಕ್ಕಂಥ ಮ್ಯಾಚ್ ಏನಿದೆ, ಇನ್ನೂ ಒಂದು ಮ್ಯಾಚ್ದು, ಸೊ ಅದು ಟಿಕೆಟ್ಸ್ ರೀಫಂಡ್ ಆಗಿ ಜೊತೆಗೆ ವಾಪಸ್ಸು ಟಿಕೆಟ್ ಬುಕ್ ಆಗೋ ಥರ ಎಲ್ಲ ಬಿಟ್ಟಿದ್ದಾರೆ. ಅದೇ ಸನ್ರೈಸ್ ಹೈದರಾಬಾದ್ ಅಗೇನ್ಸ್ಟು. ಅಪ್ಡೇಟ್ ನಂಬರ್ 4, ವಿರಾಟ್ ಕೊಹ್ಲಿ ಅವರ ರಿಟೈರ್ಮೆಂಟ್ನ ನೋಡಾದ್ಮೇಲೆ ಒಂಥರ ನೋಡಿ ಎಲ್ಲ ಆಲ್ಮೋಸ್ಟ್ ಒಂದೇ ಸಲ ಮಡ್ಚ್ಕೊಂಡ್ಬಿಟ್ರು. ರವಿ ಅಶ್ವಿನ್ ಜೊತೆಗೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಎಲ್ಲ ಒಂಥರ ಲೆಜೆಂಡ್ಸ್ಗಳೇ ಒಂಥರ ಮಡ್ಚ್ಕೊಂಡ್ಬಿಟ್ರು ಅಂತ ಹೇಳಬೇಕು. ಸೊ ಸ್ಟೇಟ್ಮೆಂಟ್ ಕೊಟ್ಟಿರೋದು ಹಿಂಗೆ: ವಿರಾಟ್ ಕೊಹ್ಲಿ ವಾಸ್ ಅನ್ ಅಂಬಾಸಿಡರ್ ಫಾರ್ ಟೆಸ್ಟ್ ಕ್ರಿಕೆಟ್ ಆ್ಯಂಡ್ ಇಸ್ ಎನರ್ಜಿ ವಿಲ್ ಬಿ ಮಿಸ್ಡ್ ಆನ್ ದ ಫೀಲ್ಡ್. ಹೌದು ಅವರು, ಈ ಥರ ಎನರ್ಜಿ ಯಾರು ತೊಗೊಂಬರ್ತಾರೆ? ಅಗ್ರೆಷನ್ ಆಗಿರಲಿ. ಟೆಸ್ಟ್ ಕ್ರಿಕೆಟ್ ಅಂತ ಅಂದರೆ ಒಂಥರ ಟುಕು ಆಟ ಅಷ್ಟೇ ಗೊತ್ತಿದ್ದು ನಮಗೆ. ಬಟ್ ಅದ್ರಲ್ಲಿ ಅಗ್ರೆಷನ್ನು, ಒಂಥರ ರೊಚ್ಚಿಗೆ ಎಪ್ಸೋದು, ಆಪೋನೆಂಟ್ನ ಟ್ರಿಗರ್ ಮಾಡುವಂಥದ್ದು, ಟ್ರಿಗರ್ ಮಾಡುವಂಥದ್ದು, ಒಂಥರ ಏನೇನೋ ತೊಗೊಂಬಂದ್ಬಿಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟಲ್ಲಿ. ಸೊ ಅದೆಲ್ಲ ಬಾಯಲ್ಲಿ ಹೇಳಿದ್ರೆ ಗೊತ್ತಾಗೋದಿಲ್ಲ ನಿಮ್ಗೆ, ಅದು ಫೀಲ್ ಮಾಡಿದ್ರೆ ಗೊತ್ತಾಗೋದು. ಸೊ ಇಟ್ಸ್ ಟಫ್ ಟು ರಿಪ್ಲೇಸ್ ಹಿಸ್ ಎನರ್ಜಿ ಆನ್ ದ ಫೀಲ್ಡ್, ಫೆಲ್ಟ್ ಲೈಕ್ ಹಿ ಹ್ಯಾಡ್ ಸಮ್ ಮೋರ್ ಕ್ರಿಕೆಟ್ ಲೆಫ್ಟ್. ಅವ್ರಿಗೂ ಅನಿಸಿದೆಯಂತೆ ಇನ್ನು ಅವರು ಸಿಕ್ಕಾಪಟ್ಟೆ ಕ್ರಿಕೆಟು ಬಾಕಿ ಇತ್ತು ಅಂತ, ಟೆಸ್ಟ್ ಕ್ರಿಕೆಟು. ಎಲ್ಲರಿಗೂ ಅನಿಸಿದೆ. ವಿರಾಟ್ ಕೊಹ್ಲಿಗೆ ಏನೂ ಅನಿಸಿಲ್ಲ ಅಂತ ಕಾಣಿಸುತ್ತೆ. ಇಲ್ಲ ಗುರು, ಕ್ರಿಕೆಟ್ ಮುಗಿದೋಗ್ಬಿಡಿದೆ ಟೆಸ್ಟ್ ಕ್ರಿಕೆಟು ಅಂತ. ಇನ್ನು ನಮಗೆ ಫೀಲ್ ಆಗ್ತಿದೆ ವಿರಾಟ್ ಕೊಹ್ಲಿ ಹತ್ರ ಇನ್ನೂ ಒಂದು 4 ವರ್ಷ ಆಡುವಂಥ ಕೆಪಬಿಲಿಟಿ ಟೆಸ್ಟ್ ಕ್ರಿಕೆಟು ಇದೆ ಅಂತ. ಸೊ ಆ ಒಂದು ಅಗ್ರೆಷನ್ ಆಗಲಿ, ಸೊ ಆ ಒಂದು ವೈಬ್ ಆಗಲಿ ಎಲ್ಲರೂ ಮಿಸ್ ಮಾಡ್ಕೊತೀವಿ. ಅಗ್ರೆಷನ್ ವೈಬ್ ಮಾತ್ರ ಅಂತಲ್ಲ, ವಿರಾಟ್ ಕೊಹ್ಲಿನ ಮಿಸ್ ಮಾಡ್ಕೊತೀವಿ. ಅಪ್ಡೇಟ್ ನಂಬರ್ 5, ಇವಾಗ ಸ್ಕ್ವಾಡ್ ಇವ್ರದ್ದು ಕೂಡ ಅನೌನ್ಸ್ ಆಗಿದೆ. ಸೌತ್ ಆಫ್ರಿಕಾದೂ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಟೆಮ್ಮ ಬೌಮಾ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇರೋಂಥ ಟೀಮು ಸಾಕಾದ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಟೆಮ್ಮ ಬೌಮಾ ಅಂತೂ ಇಂಡಿವಿಜುವಲ್ ಪರ್ಫಾರ್ಮೆನ್ಸು ಕೂಡ ಕಡಕಾಗಿದೆ. ಅವ್ರ ಕ್ಯಾಪ್ಟನ್ಸಿ ಬಂದಾಗಿನ ಒಂಥರ ಅನ್ಬಿಲೀವಬಲ್ ಆಗಿ ಎದ್ಕೊಂಡ್ಬಿಟ್ರು. ಸೌತ್ ಆಫ್ರಿಕಾ ಸೀನಲ್ಲೇ ಇರಲಿಲ್ಲ. ಅವ್ರು ಕ್ವಾಲಿಫೈ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಹೆಂಗೆಂಗೋ ಕ್ವಾಲಿಫೈ ಆಡ್ಕೊಂಡ್ಬಂದ್ಬಿಟ್ರು. ಟೋನಿ ಅವರಿದ್ದಾರೆ, ಆಡನ್ ಮಾರ್ಕ್ರಮ್ಮು, ಮೊಳ್ಳರ್, ಜೊತೆಗೆ ಮಾರ್ಕ್ ವ್ಯಾನ್ಸನ್, ರಬಾರ್ಡ್, ಕೇಶವ್ ಮಹಾರಾಜ್, ಲುಂಗಿ ಇಂಗಿಡಿ, ಬಾಸ್, ಜೊತೆಗೆ ವರಿಯನ್. ಇದ್ಯಾವುದೋ ಹೊಸ ನೇಮ್ ಥರ ಕಾಣಿಸ್ತೈತೆ. ಆಮೇಲೆ ಇದ್ಯಾವುದೋ ಸ್ಪೆಲ್ಲ ಮಾಡೋಕ್ಕೆ ಬರಲ್ಲ ಗುರು ಇವ್ರ ಹೆಸರುಗಳ. ಬೆಡನ್ ಹ್ಯಾಮ್ ಕರೆಕ್ಟಾಗಿ ಸ್ಪೆಲ್ ಮಾಡ್ತಿದ್ದಾನ. ಸೊ ಇವ್ರನ್ನ ಹಾಕ್ಕೊಂಡಿದ್ದೆ. ಸ್ಟಪ್ಸು, ರಿಯಾನ್ ರಿಕಲ್ಟನ್, ಆಮೇಲೆ ಮುತ್ತುಸ್ವಾಮಿ. ಔಟ್ ಆಫ್ ದ ಸಿಲಬಸ್ ಹೆಸರು ಮುತ್ತುಸ್ವಾಮಿ ಅನ್ನೋದು. ಇವ್ರ ಹೆಸರುಗಳೆಲ್ಲ ನೋಡ್ತು ಅಂತಂದರೆ ಇಂಡಿಯನ್ ರೂಟ್ ಇರುವಂಥದ್ದು ಪ್ಲೇಯರ್ ಅಂತ ಕಾಣಿಸುತ್ತೆ. ಆಮೇಲೆ ಪ್ಯಾಟಿನ್ಸನ್ ಅವ್ರನ್ನ ಹಾಕ್ಕೊಂಡಿದ್ದಾರೆ. ಸೊ ನೋಡೋಣ ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸೌತ್ ಆಫ್ರಿಕಾದವ್ರು ನನಗೇನೋ ಆಸ್ಟ್ರೇಲಿಯಾ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಅದು ಫೈನಲ್ಸ್ ಅಂತ ಬಂದಾಗ ರೊಚ್ಚಿಗೆ ನಿಂತ್ಕೊಂತಾರೆ ಆಸ್ಟ್ರೇಲಿಯಾ ಅಂತೂ, ಬಿಟ್ಕೊಂಡು ಕೂಡ ಮಾತೇ ಇಲ್ಲ. ಸೊ ಇಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೋಬೋದು ಗಾಯ್ಸ್. ಬಾಯ್.